ಸಂಗಣೆ, ಏನೋ ಇದು? ನನಗೆ ಬರ್ತಿರೋ ಕೋಪಕ್ಕೆ ನಿನ್ ತಾರ್ಮಾರ ಬಾರಿಸ್ಬಿಡ್ಬೇಕು ಅನ್ಸ್ತೈತೆ. ಹಿಂಗ ಮಾಡೋದು ನೀನು. ಒಂದ್ ಗಳಿಗೆ ನನ್ನ ಜೀವನ ನಿಂತೋಗ್ಬಿಟ್ಟಿದೆ ಸಂಗಣೆ. ಈ ಪಾಟಿ ಕೂಗಿದ್ರುವೆ ನಿನಗೆ ಒಂಚೂರು ಕೇಳಿಸ್ಲಿಲ್ವಾ? ಒಡಿಯ, ಹೊಸ ಸಮಾಧಾನ ಮಾಡ್ಕೊಳ್ಳಿ. ನೀವು ಕೂಗಿದ್ದು ನನಗೆ ಕೇಳಿಸ್ತು. ನಾನು ಒಡಿಯ ಅಂತ ಕೂಗ್ದೆ, ಆದ್ರೆ ನೀವು ಗುಡ್ಡನ್ನ ಹಾಕಿದ್ರಲ್ಲ, ಅದಕ್ಕೆ ನಿಮ್ಗೆ ಕೇಳಿಲ್ಲ ಅಟ್ಟೆಯ. ಅದಕ್ಕೆ ಈ ಪಾಟಿ ಪಾಪ ಮಾಡ್ಕೊಳ್ಳೋದ? ಮತ್ತಿನ್ನೇನ್ ಸಂಗಣೆ, ನಿನಗೇನಾಗಿತ್ತು ಅಂತ ಎಷ್ಟು ಗಾಬರಿ ಪಟ್ಟಿದ್ದೆ ಗೊತ್ತಾ? ನನ್ನ ಅಪ್ಪನ ಮನೆ ದೇವ್ರು ನನ್ ಮಾದಪ್ಪ ಇರ್ಬೇಕಾರ ನಂಗೆ ಏನಾಗತ್ತು ಒಡಿಯ? ಯಾವ್ರ ಬಲ ಐತೆ ಅಂತ ನಮ್ ಬಲಕ್ ಮೀರಿದ ಕ್ಯಾಮನ ಯಾವತ್ತು ಮಾಡಬಾರ್ದು. ನೀ ತುಂಬಿದ್ ಬಸ್ರಿ ಅಂತ ಮರ್ತೋಯ್ತ ಸಂಗಣೆ. ಒಡಿಯ, ನನ್ನ ಅಪ್ಪನ ಕರುಣೆ ಒಂದಿದ್ರೆ ಕಲ್ಲಂಗ್ ಬಂದ್ ಕಷ್ಟ ಎಲ್ಲ ಹುಲ್ಲಂಗ್ ಪರಿಹಾರ ಆಯ್ತದೆ. ಬೆಟ್ಟಂಗ್ ಬಂದ್ ಕಷ್ಟ ಎಲ್ಲ ಬೆಣ್ಣೆ ಹಂಗ್ ಕರ್ಗೋಯ್ತದೆ ಒಡಿಯ. ಅಂತದ್ರಾಗೆ ಈ ಒಂದ್ ಕೊಡ ನೀರ್ ಹೊರೋದು ನಂಗೆ ಕಷ್ಟವೇ? ಸಂಗಣೆ, ಆ ಮಾದೇಶ್ವರನ ದಯೆಯಿಂದ ಅರಮನೆ ಅಷ್ಟೈಶ್ವರ್ಯ ಎಲ್ಲಾನು ನಿನ್ ಪಾಲಾಗಿರ್ಬೇಕಾದ್ರೆ ಈ ಕ್ಯಾಮೆ ಎಲ್ಲ ಯಾಕೆ ಬೇಕು ನಿಂಗೆ? ಒಡಿಯ, ಹಿಂಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಂಬೇಡಿ. ನನಗ್ ಬುದ್ಧಿ ಬಂದ್ ಕಾಲದಿಂದಲೂ ತಾಯಿ ಇಲ್ಲ ತಬ್ಲಿಗೆ ತಾಯಿ ಆದವಳು ನನ್ ಗಂಗವ್ವ. ನನಗ್ ಕಷ್ಟ ಬರ್ಲಿ ಸುಖ ಬರ್ಲಿ ಏನೇ ಬರ್ಲಿ ನನ್ ಗಂಗವಂತವನೇ ಹೇಳ್ಕೊತಿದ್ದೆ. ಅವಳೇ ನನ್ ದಾರಿ ದೀಪ. ಆದ್ರೆ ಯಾಕೋ ಇತ್ತೀಚೆಗೆ ಗಂಗವನ್ ಪೂಜೆನೆ ಮಾಡಕ್ಕಾಗಿಲ್ಲ ಒಡಿಯ. ಅದಕ್ಕೆ ಈಗ ಅವಕಾಶ ಸಿಕ್ಕೈತೆ. ಅದಕ್ಕೆ ಗಂಗವನ್ ಪೂಜೆ ಮುಗಿಸ್ಕೊಂಡು ಮಾದಪ್ಪನ ಪೂಜೆಗೆ ಒಂದ್ ಕೊಡ ನೀರ್ ತರೋಣ ಅಂತ ಹೋಗಿದ್ದೆ. ನೀ ಹೇಳ್ತಿರೋದು ದಿಡ್ವೇ ಸಂಗಣೆ, ಆದ್ರೆ ಈ ಸ್ಥಿತಿಲಿ ನೀನ್ ಒಬ್ಳೆ ಹೋಗಿರೋದು ನನಗೆ ಸರಿ ಕಾಣ್ತಾ ಇಲ್ಲ. ನೀನ್ ಕರ್ದಿದ್ರೆ ನಾನು ಬರ್ತಾ ಇದ್ದೆ. ಅಯ್ಯೋ ಶಿವನೇ, ಆತು ಒಡಿಯ, ಇನ್ಯಾಕೆ ನಾನು ನಿಮ್ಮನ್ನೇ ಕರ್ಕೊಂಡು ಹೋಯ್ತೀನಿ. ನಾನು ಒಡಿಯಂಗೆ ಮೂಗಿನ ಮ್ಯಾಕೆ ಕ್ವಾಪ. ವಾಪ ಅಂತ ಅಲ್ಲ ಸಂಗಣೆ, ನಾನು ನಿನ್ ಲಗ್ನ ಆದ್ಮ್ಯಾಕೆ ಸಂತೋಷ ಕೊಡೋಕ್ಕಿಂತ ದುಃಖ ಕೊಟ್ಟಿರೋದೇ ಜಾಸ್ತಿ. ಆದ್ರೆ ಈಗ ಆ ಮಾದಪ್ಪನ ದಯೆಯಿಂದ ನಮ್ ಬಾಳು ಸಂದಾಗೈತೆ. ನಮ್ ವಂಶದ ಕುಡಿನೂ ಹೊತ್ತಿದ್ಯಾ. ಈಗ ನೀನು ರಾಣಿ ತರ ಇರ್ಬೇಕು. ನಿನ್ಗೆ ಏನ್ ಸೇವೆ ಬೇಕು ಹೇಳು, ನಾನ್ ಮಾಡ್ತೀನಿ. ಬಸ್ರಿ ಹೆಂಗ್ಸು ಬಯಕೆ ಇರ್ತೈತಂತೆ. ನಿನ್ ಬಯಕೆ ಏನ್ ಹೇಳು, ನಾನ್ ತೀರಿಸ್ತೀನಿ. ಒಡಿಯ, ನಿಮ್ ಮಾತು ದಿಟ್ವೆ. ಈ ಬಸ್ರಿ ಬೈಕೆ ಏನೇ ಇದ್ರು ನೀವು ಈಡೇರಿಸ್ತೀರಾ? ಯಾಕೆ ಸಂಗಣೆ, ಈ ನಿನ್ ಒಡೆಯನ್ ಮೇಲೆ ನಿನಗೆ ಅನುಮಾನನ? ಅನುಮಾನ ಯಾಕೆ ಒಡಿಯ? ನಿಮ್ ಯಾಕೆ ನನಗ್ ಸಂಪೂರ್ಣ ನಂಬಿಕೆ ಐತೆ. ಮತ್ತೆ ಹೇಳು, ನಿನಗೇನ್ ಬೇಕು ಅಂತ? ಮಾವಿನಕಾಯಿ ತಿಂತ್ಯಾ? ಅದಲ್ಲ ಒಡಿಯ. ಕೆಮ್ಮಣ್ಣು? ಅದು ಅಲ್ಲ ಒಡಿಯ. ಹಂಗಾರೆ ಹುಣಸೆಕಾಯಿ ತಿಂತ್ಯಾ? ಅದು ಅಲ್ಲ ಒಡಿಯ. ಕಾಡ್ ಜೇನು, ಕಾಡ್ ಬಾಳೆ, ಕಿರಿಜೇನು, ಒಬ್ಬಿಟ್ಟು, ತಂಬಿಟ್ಟು, ಚಕ್ಕುಲಿ, ಯಾವ ಕಾಡು ಯಾವ ಮೂಲೆ ಆಗಿದ್ರು ಸರಿಯೇ, ನಾನ್ ತಂದು ಕೊಡ್ತೀನಿ. ಒಡಿಯ, ಅದ್ ಯಾವುದು ಅಲ್ಲ. ಉಣ್ಣೋದು ತಿನ್ನೋದು ಇಲ್ಲ ಅಂದ್ಮ್ಯಾಕೆ ಉಡ್ಕೊಳ್ಳೋದು ತೊಟ್ಕೊಳ್ಳೋದು ಇರ್ಲೇಬೇಕು ತಾನೆ? ಒಡಿಯ, ಹೆಣ್ಣಿನ ಬೈಕೆಗಳು ಅಂತ ಅನ್ಸ್ಕೊಳ್ಳೋದು ಉಣ್ಣೋದು ಉಟ್ಕೊಳ್ಳೋದು ತೊಟ್ಕೊಳ್ಳೋದು ಅಷ್ಟು ಮಾತ್ರ ಅಲ್ಲ. ಆದ್ರೆ ನನ್ ಮಾದೇಶ್ವರನ ಕೃಪೆಯಿಂದ ಅದಂಗೆ ಎಲ್ಲಾನು ಸಿಕ್ಕೈತೆ. ಆದ್ರೂ ನನಗೊಂದು ಕೊರಗೈತೆ ಒಡಿಯ. ಕೊರಗ? ಏನ್ ಸಂಖ್ಯೆ ಅದು? ಅದು ನಿಮ್ ತವ ಕೇಳಿದ್ರೆ ಎಲ್ ಬೈತೀರಾ ಅಂತ. ನಾನ್ ಯಾಕೆ ಬೈಲಿ ಸಂಖ್ಯೆನೆ? ದಿಟ್ವಾಗ್ಲೂ ಬೈಯಕ್ಕಿಲ್ಲ. ಅದೇನು ಹೇಳು? ಅದು ಒಡಿಯ, ನನಗೆ ನಮ್ ಪೋಡಿಗೆ ಹೋಗ್ಬೇಕು ಅಂತ ಆಸೆ ಆಗೈತೆ. ಸಂಖ್ಯೆನೆ, ಇದೊಂದು ಬಿಟ್ಟು ಏನ್ ಬೇಕಾದ್ರೂ ಕೇಳು, ನಾನ್ ನೆರವೇರಿಸ್ತೀನಿ. ನೋಡಿದ್ರ, ನಿಮ್ಗೆ ನನ್ ಬೈಕೆಗಳಕ್ಕಿಂತ ನಿಮ್ ಕ್ವಾಪನೇ ದೊಡ್ಡದಾತು. ಕ್ವಾಪ ಮಾಡ್ಕೊಂಬೇಡಿ ಒಡಿಯ. ಎಲ್ರಂಗೆ ನಮ್ಮನೆಗೆ ಅವಳು ಬಂದವಳೆ. ಅವಳಿಗೂ ಒಂದು ಚೊಚ್ಚಲಾಗ್ಲಿ ಅಂತ ನಾವೆಲ್ಲರೂ ಅವಳ ಕೆಲಸನ ಕಿತ್ಕೊಂಡು ಅವಳನ್ನ ಸುಮ್ಮನಿರೋದಕ್ಕೆ ಬಿಟ್ರೆ ಅದನ್ನ ಅವಳು ಅರ್ಥನೇ ಮಾಡ್ಕೊಳ್ಳದೆ ಕಡ್ಡಿನ ಗುಡ್ಡ ಮಾಡಿ ಹಿಂಗೆಲ್ಲ ಮಾಡ್ತಾಳೆ ಅಂತ ಯಾರು ಕಂಡಿದ್ರು ಹೇಳು? ಅಯ್ಯ ಸುಮ್ಕಿರಕ,
ಚೊಚ್ಚಲಂತೆ ಚೊಚ್ಚಲು ಒಂದು ಕೂಸಾಗಕ್ಕೆ 7 ವರ್ಷ ಬೇಕಾ? ನೀನ್ ಹೇಳೋದು ಸರಿನೇ ಅನಿಸ್ತದ ನನ್ಗ. ಅಲ್ಲ ಬಂಜೆಗುಟ್ಟ ಬಣ್ಮೈಯಲ್ಲಿ ನೋಡು ಅಂತ ಅವಳು ನೋಡಿದ್ರೆ ಹಂಗೆ ಅನಿಸ್ತದೆ. ಬಂದು 6 ವರ್ಷ ಆತು, ಇನ್ನು ಒಂದು ಮನೆ ವರ್ತಿನೂ ಕಲೀಲಿಲ್ಲ. ಹೋಗ್ಲಿ ಅಂದ್ರೆ ಮನೆಗೆ ಬೆಳಕಾಗೋ ಒಂದು ಕೂಸ್ನೂ ಇರ್ಲಿಲ್ಲ ಆ ಮಾತಾಯಿ. ಬಿನ್ನಾಣ್ಗಿತಿ ಬಂದ್ಬಿಟ್ಲು, ಎಂದು ಇಲ್ದವಳು ಹಿಂದಿಗೆ ಕೊಡವ ಹಿಡ್ಕೊಂಡು, ಅಕ್ಕಯ್ಯ ನೀರು ತಕ್ಕ ಬರ್ತೀನಿ ಅಂತ. ಅಲ್ಲ ಕಣಕ್ಕ, ಅವಳು ತಂದಿರೋ ನೀರ್ನಾಗ ಗಂಜಿ ಬೇಸಕಾಯ್ತದ. ಆ ಗಂಜಿನ ನಮ್ಮ ಮಕ್ಳು ಮರಿ ಕುಡಿದ್ರೆ ಬದುಕಿರ್ತಾವ. ಹಂಗಲ್ಲ ಸಂಕೆಣೆ, ನಿನ್ನನ್ನ ಬಂಜೆ ಬಂಜೆ ಅಂತ ಚುಚ್ಚು ಮಾತಾಡಿ ನಮ್ಮನ್ನ ಹಟ್ಟಿಂದ ಹೊರಗೆ ಹಾಕಿದ್ರಲ್ವಾ, ಆ ಹಟ್ಟಿಗೆ ನಾವು ಮತ್ತೆ ಹೋಗ್ಬೇಕಾ? ಬೇಡ ಸಂಕೆಣೆ, ಆ ನರ್ಕಕ್ಕೆ ನಾವು ಹೋಗೋದು ಬೇಡ. ಕೋಪ ಮಾಡ್ಕೊಂಬೇಡಿ ಒಡೆಯ. ಹಟ್ಟಿ ಮಂದಿಗೆ ನಾನ್ ಬಂಜೆ ಅಂತ ನನ್ ಮ್ಯಾಕ್ ಕೋಪ ಇತ್ತು. ಆದ್ರೆ ಈಗ ಆ ಪಟ್ಟದಿಂದ ನಾನು ಹೊರಗೆ ಬಂದಿವ್ನಿ. ನನ್ನ ಹೊಟ್ಟೆಲಿ ವಂಶದ ಕುಡಿ ಬೆಳೀತೈತೆ. ಅವ್ರು ಇದನ್ನ ನೋಡಿದ್ರೆ ಅದ್ ಏಟ್ ಸಂತೋಷ ಪಡ್ತಾರೆ ಗೊತ್ತಾ ಒಡೆಯ. ಅವರು ಒಳ್ಳೆಯವರೆಯ. ಆಗ ನನ್ ಬಂಜೆತನದ ಮ್ಯಾಕೆ ಕೋಪ ಇತ್ತು, ಆದ್ರೆ ನನ್ ಮ್ಯಾಕಿರ್ಲಿಲ್ಲ. ಈಗ ನನ್ನ ನೋಡಿದ್ರೆ ನನ್ನ ಅಪ್ಪಿ ಮುದ್ದಾಡ್ತಾರೆ ಒಡೆಯ. ಸಂಕೆಣೆ, ನೀ ಹೇಳ್ತಿರೋದು ಕೇಳಿದ್ರೆ ನಂಬೇಕೋ ಬಿಡ್ಬೇಕೋ ಒಂದೂ ತಿಳಿತಿಲ್ಲ. ನಂಬಲೇಬೇಕು ಒಡೆಯ. ಪ್ರತಿಯೊಂದು ಹೆಣ್ಣಿಗೂ ಈ ಸ್ಥಿತಿನಾಗೆ ಯಾರ 4 ಜನ ಜೊತೆಗಿರ್ಬೇಕು ಅಂತ ಆಸೆ ಇರ್ತೈತೆ. ಆದ್ರೆ ನನಗ್ ತವ್ರಂತ ಯಾರೂ ಇಲ್ಲ. ಅಚ್ಚವ್ವ ಮಾವಯ್ಯ ನನಗ್ ಸ್ವಂತ ಅಪ್ಪ ಅಮ್ಮನ್ಕಿಂತ ಹೆಚ್ಚಾಗಿ ತಿರುಗಿ ತೋರಿಸ್ತವ್ರೆ. ನನ್ನ ಈ ಸ್ಥಿತಿನಾಗ ನೋಡಿದ್ರೆ ಅವ್ರದ್ ಎಷ್ಟು ಸಂತೋಷ ಪಡ್ತಾರೆ ಒಡೆಯ. ಅವ್ರಿಗೂ ಆನಂದ ಕೊಡೋದು ನಮ್ ಧರ್ಮ ಅಲ್ವೇ ಒಡೆಯ? ನನ್ನ ಆಸೆನ ಈಡೇರಿಸ್ತೀರಿ? ನಿಜ ಸಂಕೆಣೆ, ನೀ ಹೇಳೋದ್ರಾಗೋ ಸತ್ಯ ಐತೆ. ಯಾವ ದೌರ್ಭಾಗ್ಯಕ್ಕೆ ನಾವು ನಮ್ಮ ಪೋಡನ್ನ ತೊರೆದುವೋ, ಈಗ ಅದೇ ದೌರ್ಭಾಗ್ಯ ಹೋಗಿ ಸೌಭಾಗ್ಯ ಪಡ್ಕೊಂಡಿದ್ದೀವಿ. ಈ ಸಂತೋಷನ ನಾವು ನಮ್ಮ ಬಳಗದವ್ರ ಜೊತೆ ಹಂಚ್ಕೋಬೇಕು. ನಿನ್ ಬೈಕೆ ತೀರ್ಸೋದು ನನ್ನ ಹೊಣೆ. ಈ ಕಾಡ್ನಾಗಿರ್ಬೇಕಾದ್ರೆ ನಿನ್ಗೆ ಹೆರ್ಗಿ ನೋವು ಕಾಣಿಸ್ಕೊಂಡ್ರೆ ನಾನ್ ತಾನೇ ಗಂಡ್ಸು, ನಾನು ಏನ್ ಮಾಡ್ಲಿ? ಈ ಕಾಡ್ನಾಗ ನಿನಗೆ ಹೆರಿಗೆ ನೋವು ಕಾಣಿಸ್ಕೊಂಡ್ರೆ ನನಗೂ ಕಷ್ಟ ಆಯ್ತದೆ. ಅಲ್ಲಾದ್ರೆ ನನ್ನ ಅವ್ವಯ್ಯ, ನಮ್ಮ ಹಟ್ಟಿ ಹೆಂಗಸರು, ನಮ್ಮ ಪೋಡಿನ ಮಂದಿ ಎಲ್ಲ ಇರ್ತಾರೆ. ನೀನ್ ಹೇಳೋದೆ ದಿಟ್ಟ ಸಂಕೆಣೆ, ನಾವಲ್ಲೇ ಹೋಗುಮ. ಇನ್ನೇನಿದ್ದರೂ ನನ್ನ ಅರಮನೆಯ ಜೀತದ ವ್ಯಾಖ್ಯಾನ. ನೀವಿನ್ನು ನಮ್ಮ ಕೆಲಸದ ಆಳುಗಳಾಗಿ ಇಲ್ಲಿಯೇ ಬಿದ್ದಿರಬೇಕು. ಮಂತ್ರಿಗಳೇ, ಪ್ರಭು, ಈ ದೇವೇಂದ್ರನನ್ನು ನಮ್ಮ ಅರಮನೆಯ ಗೋಶಾಲೆ ಮತ್ತು ಆನೆ ಕುದುರೆ ಲಾಯಗಳನ್ನು ಸ್ವಚ್ಛ ಮಾಡುವ ಕೆಲಸಕ್ಕೆ ನೇಮಿಸಿ. ವರುಣ ನಮ್ಮ ಅರಮನೆಯ ಪ್ರಾಣಿ ಪಕ್ಷಿಗಳಿಗೆ ನೀರುಣಿಸಲಿ. ವಾಯು ನಮಗೆ ಗಾಳಿ ಬೀಸಲಿ. ಚಿತ್ರಗುಪ್ತರು ಅರಮನೆಯ ಲೆಕ್ಕ ಬರೆಯಲಿ. ಬೃಹಸ್ಪತಿ ಪಂಚಾಂಗ ನೋಡಲಿ. ಅಗ್ನಿ ಪೀಕದಾನಿ ಹಿಡಿಯಲಿ. ಅತಿಹವ ಪಾಪಕ್ಕೆ ನಮಗೆ ಪ್ರಾಯಶ್ಚಿತ್ತ ಗುರುದೇವ. ಸೂರ್ಯೋದಯದಿಂದ ಸೂರ್ಯಾಸ್ತವಾಗುವ ತನಕ ಅಗಣಿ ಪಾಚುವುದು, ಗಂಜನ ಬಳಿಯುವುದರಿಂದ ನನಗೆ ಈ ಜೀವನ ಬೇಸತ್ತು ಹೋಗಿದೆ. ಆ ದುರ್ವಾಸನೆಯನ್ನು ಸಹಿಸಲಾಗುತ್ತಿಲ್ಲ. ಇಷ್ಟು ದಿನ ತುಪ್ಪದ ಗಮಲನಷ್ಟೇ ಆಘ್ರಾಣಿಸುತ್ತಿದ್ದ ನಮಗೆ ಗಂಜಲದ ವಾಸನೆ ಅರಿವಾಗಲೆಂಬುದೇ ಕಾಲನ ನಿರ್ಣಯವಿರಬೇಕು ದೇವೇಂದ್ರ. ಇದಕ್ಕೆಲ್ಲ ಕಾರಣ ನಮ್ಮ ಪರಮೇಶ್ವರ. ಮನ ಬಂದಂತೆ
ಕೇಳಿದವರಿಗೆಲ್ಲ ಕೇಳಿದ ವರಗಳನ್ನು ಕೊಟ್ಟು ತಾನೂ ಕಷ್ಟಪಡುವುದಲ್ಲದೆ ನಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸುತ್ತಾರೆ. ನಮಗೆಲ್ಲ ಅಮೃತ ಕೊಟ್ಟು ಅಮರರನ್ನಾಗಿ ಮಾಡಿ ಸಾಯುವಂತಿಲ್ಲ, ನಿಶ್ಚಿಂತೆಯಿಂದ ಬದುಕುವಂತೆಯೂ ಇಲ್ಲ. ಯಾರ್ಯಾರೋ ವರ ಪಡೆದುಕೊಂಡು ಬಂದು ನಮ್ಮ ಮೇಲೆ ದಾಳಿ ಮಾಡುತ್ತಲೇ ಇರುತ್ತಾರೆ. ಹೊರಗಿನವರು ದಾಳಿ ಮಾಡುವುದಿರಲಿ ವಾಯುದೇವ, ಹಿತಶತ್ರುಗಳೇ ನಮಗೆ ಕಂಟಕರು. ರಾಜನ ಆಸ್ಥಾನದಲ್ಲಿ ನೋಡಿದಿರಲ್ಲ ನಾರದರ ಕಿತಾಪತಿಗಳು. ತಾವು ಸುಖ ಪಡುವುದಿಲ್ಲ, ಸುಖ ಪಡುವವರನ್ನು ಕಂಡರೆ ಸಹಿಸುವುದೂ ಇಲ್ಲ. ನಾರಾಯಣ ನಾರಾಯಣ, ಸರಿಯಾಗಿ ಹೇಳಿದೆ ದೇವೇಂದ್ರ. ನಿನ್ನ ಮಾತು ಒಪ್ಪತಕ್ಕದ್ದೇ. ನಿಮ್ಮ ಹಾಗೆ ನಮಗೆ ಸಂಸಾರವಿಲ್ಲ, ಸಂಸಾರವಿದ್ದರೂ ಪರನಾರಿಯರ ವ್ಯಾಮೋಹವಿಲ್ಲ, ಮದಿರೆಯ ಚಟವಿಲ್ಲ, ಕಿರೀಟದ ಮೋಹವಿಲ್ಲ, ಪದವಿಯ ದಾಹವಿಲ್ಲ. ಸದಾ ಹರಿನಾಮ ಸ್ಮರಣೆ ಮಾಡುತ್ತಾ ತೆಪ್ಪಗೆ ಏಕಾಂತದಲ್ಲಿ ಕುಳಿತಿರಬಹುದಾಗಿತ್ತು. ಆದರೆ ಸದಾ ಲೋಕ ಸಂಚಾರ ಮಾಡುತ್ತಾ ಜಗತ್ತಿನ ಆಗು ಹೋಗುಗಳನ್ನು ಎಚ್ಚರಿಕೆಯಿಂದ ನೋಡುತ್ತಾ ತಪ್ಪು ಮಾಡಿದವರನ್ನು ಎಚ್ಚರಿಸುತ್ತಾ ಧರ್ಮ ರಕ್ಷಣೆಗಾಗಿ ಕಾಲದ ಪರಿವೇ ಇಲ್ಲದಂತೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಸದಾ ಸುತ್ತುತ್ತಿರುವನಲ್ಲ, ನಿಮ್ಮಂಥವರ ಮಾತನ್ನು ಕೇಳಬೇಕಾಗಿರುವುದು ನ್ಯಾಯವೇ. ನಾರದನೆಂದರೆ ಕೆಲಸವಿಲ್ಲದೆ ಸದಾ ಲೋಕ ತಿರುಗುವ ವಿದೂಷಕನೆಂದು ನಿಮ್ಮ ಭಾವನೆ. ಆದರೆ ನನ್ನ ವಿದೂಷಕತನದ ಹಿಂದಿರುವ ಉದ್ದೇಶವೇನೆಂದು ದೇವತೆಗಳಾದ ನಿಮಗೇ ತಿಳಿಲಿಲ್ಲವೆಂದರೆ ನಿಮ್ಮ ಮೂರ್ಖತನಕ್ಕೆ ಏನೆಂದು ಹೇಳಲಿ. ಯಾವುದೇ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿದರೆ ಮನಸ್ಸು ಉದ್ವೇಗಗೊಳ್ಳುತ್ತದೆ. ಉದ್ವೇಗದಿಂದ ಕೋಪ, ಕೋಪದಿಂದ ದ್ವೇಷ, ದ್ವೇಷದಿಂದ ಹಿಂಸೆ ಕಟ್ಟಿಟ್ಟ ಬುತ್ತಿ. ಅದೇ ಸಮಸ್ಯೆಯನ್ನು ಹಾಸ್ಯ ಪ್ರಜ್ಞೆಯಿಂದ ಸ್ವೀಕರಿಸಿದರೆ ಉದ್ವೇಗ ಕೆಡೆಯಿಲ್ಲದೆ ನಗು ನಗುತ್ತಾ ಸರಳವಾಗಿ ಬಗೆಹರಿಯುತ್ತದೆ. ಈ ಸಂದೇಶವನ್ನು ಲೋಕಕ್ಕೆ ಸಾರುವುದೇ ನನ್ನ ವಿದೂಷಕತನದ ಹಿಂದಿರುವ ಉದ್ದೇಶ. ಹಾಸ್ಯ ಪ್ರಜ್ಞೆ ಇರುವವನಿಗೆ ಶತ್ರುಗಳು ಬಂಧುಗಳಾಗಿ ಬಿಡುತ್ತಾರೆ. ಕ್ಷಮಿಸಿ ದೇವಋಷಿಗಳೇ, ತಮ್ಮ ವ್ಯಕ್ತಿತ್ವವನ್ನು ಅರಿಯದೆ ಹಗುರವಾಗಿ ಮಾತನಾಡಿಬಿಟ್ಟರು. ದಯಮಾಡಿ ನಮ್ಮ ಬಿಡುಗಡೆಗೆ ದಾರಿ ತೋರಿಸಿ. ನಿಮಗೆ ಕೃತಜ್ಞರಾಗಿರುತ್ತೇವೆ. ದಾರಿ ತೋರಿಸಲು ನಾನೆಷ್ಟರವನು ವರುಣ? ಸೃಷ್ಟಿಕರ್ತನ ಈ ಜಗನ್ನಾಟಕದಲ್ಲಿ ನಿಮ್ಮ ಹಾಗೆ ನಾನೂ ಒಬ್ಬ ಪಾತ್ರಧಾರಿ ಅಷ್ಟೇ. ಆದರೂ ನನಗೆ ತಿಳಿದಿರುವುದಷ್ಟು ಹೇಳುತ್ತೇನೆ. ಶ್ರವಣನ ಸಂಹಾರಕ್ಕೆ ಪರಮೇಶ್ವರನು ಭೂಮಿಗೆ ಬಂದಾಯಿತು. ಹೌದೇ ದೇವಋಷಿಗಳೇ? ಶ್ರವಣ ಸಂಹಾರ ಯಾವಾಗ? ನಮ್ಮ ಬಿಡುಗಡೆ ಯಾವಾಗ ದೇವರ್ಷಿಗಳೇ? ಅದನ್ನು ಕಾಲ ನಿರ್ಧರಿಸುತ್ತಾನೆ. ಶೀಘ್ರಮೇವ ಬಂಧ ಮುಕ್ತ ಪ್ರಾಪ್ತಿರಸ್ತು. ನಾರಾಯಣ ನಾರಾಯಣ. ಅಯ್ಯೋ, ನನ್ನ ಕರ್ಕೊಂಡೋಗಿ ಅಂತ ಪ್ರಾಣ ಮಾತ್ರ ಹಿಂಡಿಬೇಡಿ. ಅದು ಆಗದೆ ಇರೋ ಮಾತು. ಆಗಲ್ಲ ಅನ್ಬೇಡ ಕಳ, ನಿನ್ ಹೆಂಗಲ್ಲ ಕೇಳ್ಕೋಬೇಕು ನಾವು. ಕರ್ಕೊಂಡೋಗಪ್ಪ. ಅಯ್ಯೋ, ಇದ ನಾನು ನಿಮ್ಗೆ ಹೆಂಗ್ ಹೇಳಿ? ಅಲ್ಲಿ ಹೋದ್ರೆ ಎದೆ ಹೊಡ್ಕೊಂಡು ಸಾಯ್ತಾರ ಅಷ್ಟೇ. ದರಿದ್ರದವನೇ, ಆಡಿದ್ದೇ ಆಡೋ ಕಿಸ್ಬಾಯಿ ದಾಸ ಅಂದಂಗೆ ಹೇಳಿದ್ದನ್ನೇ ಹೇಳ್ತಾ ಇರ್ತಾನೆ. ಏನಂದಲ್ಲ,
ಅವನೇನೋ ಮೋಡಿ ಮಾಡಿಬಿಟ್ಟವನೆ ಅಂದಿಯಲ್ಲ, ನೀನು ಹೇಳ್ದೆ ನಾನು ಹೋಗಿ ನೋಡ್ಕೊಂಡ್ ಬಂದೆ ಸಂಕವ ಸಂತಾಕವಳೆ ಅಂತ. ಈ ನಾಲ್ಗೆ ಒಂದೈತಾ ಎರಡೈತಾ? ಅಕ್ಕಯ್ಯೋ, ಆಗ ನಾ ಹೇಳಿದ್ದೆ ಬೇರೆ, ಈಗ ಅಲ್ಲಿ ಪರಿಸ್ಥಿತಿಯೇ ಬೇರೆ. ಆಗಲ್ಲಿ ನೀವು ಕಾಲ್ ಮಾಡಿದ್ರೆ ಪ್ರಾಣ ಹೋಯ್ತಿತ್ತು, ಈಗ ನೋಡಿದ್ರೆ ಎದೆ ಹೊಡೆದಾಯ್ತದೆ. ನೋಡ್ಲಾ, ನಾವು ಎದೆ ಹೊಡ್ಕೊಂಡು ಸತ್ರು ಸರಿ, ನಮ್ಮ ಪ್ರಾಣ ಹೋದ್ರು ಸರಿ, ನಾವೀಗ ನಮ್ಮ ಸೊಸೆ ಸಂಕವನ್ನ ನೋಡ್ಲೇಬೇಕು. ಕರ್ಕೊಂಡೋಗಪ್ಪ, ಕರ್ಕೊಂಡೋಗೋ ನಿನ್ ದಮ್ಮಯ್ಯ ಅಂತೀನಿ. ಓ ಅಯ್ಯೋ, ಇದ ನಾನು ನಿಮ್ಗೆ ಹೆಂಗ್ ಹೇಳಿ? ಕರ್ಕೊಂಡೋದ್ರೆ ಅವ್ರ ಕಾಟ, ಕರ್ಕೊಂಡೋಗದೆ ನಿಮ್ಗಳ ಕಾಟ. ದಂತು ಅಲ್ಲೋಗಿ ಯಾಕೆ ಸಾಯ್ಲಿ, ಇಲ್ಲೇ ಇದ್ದು ಸಾಯ್ತೀನಿ ಅಷ್ಟೇ. ಲೇ ಕಾಳ, ಸುಳ್ಳು ಬಗಳಿದ್ರೆ ನಿನ್ನ ನಾಲ್ಗೆ ಸೀಳ್ಬಿಡ್ತೀನಿ, ಹುಷಾರ್. ಸತ್ಯನೇ ಹೇಳ್ತಾ ಇವನಿ, ನಿಮ್ ಎದೆಯ ಗಟ್ಟಿ ಮಾಡ್ಕೊಂಡು ಕೇಳಿ. ಇದು ನಡೆದಿರೋ ವಿಚಾರ. ಒತ್ತೂರಿಗೆ ನ್ಯಾಯ ಹೇಳೋ ದುಂಡೇಗೌಡರು ನಿಮ್ ಸೊಸೆಗೆ ಯಾವ ನ್ಯಾಯ ಹೇಳ್ತೀರಿ? ಲೇ ಚಂಡಾಲ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋ ಜ್ಞಾನ ಐತೇನಲ್ಲ ನಿನಗೆ? ಅವಳು ನನ್ನ ಸೊಸೆ, ಈ ದುಂಡೇಗೌಡನ ಅಟ್ಟಿ ಸೊಸೆ. ಅವಳು ಸಾಮಾನ್ಯವಾದ ಹೆಣ್ಣಲ್ಲಕ್ಕಲ್ಲ, ಶರಣೆ, ಸಾಧ್ವಿ, ಪತಿವ್ರತ ಶಿರೋಮಣಿ ಅವಳು. ಅವ್ವ ಇಲ್ಲದೆ ಬೆಳೆದ್ರು ಎಂಟನ ಅಂದ್ರೆ ಏನು ಅನ್ನೋದನ್ನ ರಕ್ತದ ಕಣಕಣದಲ್ಲೂ ತುಂಬಿಕೊಂಡಿರೋ ಮುತ್ತಿನ ಮಣಿಕಲ ಅವಳು. ಮನಸಾರೆ ಒಪ್ಪಿದ ಗಂಡು ಅವನ್ನೇ ತೊರೆಯಕ್ಕೆ ಸಿದ್ಧವಾಗಿದ್ಲಲ್ಲ, ತ್ಯಾಗಮಯಿ ಕಲ ಅವಳು. ಬಂದ ಕಷ್ಟನೆಲ್ಲ ಎದುರಿಸಿ ಬೇಗೆಯಲ್ಲಿ ಬೆಂದ ಬಂಗಾರ ಕಲ ಅವಳು. ಎಷ್ಟೋ ಜನ ಕಾಮಕರು ಕಣ್ಣಾಕಿದ್ರು ಅವ್ರ ಕಾಮಕ್ಕೆ ಮಣೆ ಆಗದೆ ಅವ್ರ ಮನಸ್ಸನ್ನ ಬದಲಾಯಿಸಿ ಮನುಷ್ಯರನ್ನ ಮಾಡಿದ ಮಹಾ ಮಾತೆ ಕಲ. ಅಂತ ನನ್ನ ಸೊಸೆಗೆ ಮಸಿ ಬಳಿಯ ಮಾತಾಡ್ತಾ ಇದ್ಯಾ? ಏಯ್, ನಮ್ಮ ಅಟ್ಟಿ ಸೊಸೆ, ನಮ್ಮ ಅಟ್ಟಿ ಬಂಗಾರದ ಕಳಸ ಕಲ ಅವಳು, ಬಂಗಾರದ ಕಳಸ. ಬಂಗಾರ ಕಾಗೆ ಬಂಗಾರ. ಮಟ್ಟಿ ಸೊಸೆನ ಮಾಡ್ತೀಯ? ಏನ್ಲಾಗದೆ ಯಾಕ ಹಿಂಗ್ ಮಾತಾಡಿಯ? ನಮ್ಮ ಅಟ್ಟಿ ಉಪ್ತಿದ್ದು ನಮ್ಗೆ ದ್ರೋಹ ಬಗಿದ್ಯಾ? ಲೇ, ನೀನು ಏನ್ಲ ಬಂದಿದೆ ಕೇಳ್ಗಲ್ಲ? ಕೆಟ್ಟುಳ ಕಣಮಿ, ಇಸದಂತು ನೀನ್ ಅದಕ್ಕೆ ಏನೇ ಹಾಕು, ಇಸಾನೆ ಕಕ್ಕುದು. ಬಿಡು ಹೊಡಿಯ.
ಬಂಗಾರದ ಕಳಸ ಅಂತ ಇದ್ದೀಯಲ್ಲ, ಈಗ ತೇರ್ ಸಮೇತ ಕಳಸ ಹೊತ್ಕೊಂಡು ಬರ್ತಾವಳೆ ನೋಡಲಿ. ಓಹೋ, ಮಾರಮ್ಮ, ಮಸಣಿ, ನೀವು ಮತ್ತೆ ಬಂದಿರಾ? ಹೌದು ಸ್ವಾಮಿ, ತಾವು ಹೇಳಿದಂತೆಯೇ ಮಾಡಿದೆವು. ಆದರೆ ಈಗ ನಮಗೆ ಗಂಡಾಂತರ ಬಂದಿದೆ. ಯಾಕವ್ವ? ಮಾರಿ ಮಸಣಿ ಎಂದರೆ ನರಲೋಕವೇ ಭಯದಿಂದ ತತ್ತರಿಸುತ್ತದೆ. ನೀವು ಕೋಪಿಸಿಕೊಂಡರೆ ಜನ ತರೆಗೆಲೆಗಳಂತೆ ಉದುರಿ ಹೋಗುತ್ತಾರೆ. ಆದ್ದರಿಂದಲೇ ನಿಮ್ಮ ನೆತ್ತಿಗೆ ಎಣ್ಣೆ ಒತ್ತಿ ನೀವು ಸದಾ ತಂಪಾಗಿರುವಂತೆ ಮಾಡುತ್ತಾರೆ. ನಿಮಗೂ ಗಂಡಾಂತರವೇ ತಾಯಿ? ಏನೂ ಅರಿಯದವರಂತೆ ನುಡಿಯುವಿರೇಕೆ ಗುರುವೇ? ಆ ಶ್ರವಣನಿಗೆ ಶಿವನಿತ್ತ ವರದಂತೆ ಸೆರೆಯಾಳುಗಳಾಗಿದ್ದೇವೆ. ಅವನು ಹೇಳಿದಂತೆ ಕೇಳುವುದು ನಮ್ಮ ಧರ್ಮ. ಧಿಕ್ಕರಿಸಿದರೆ ಅದು ಶಿವನಿಗೆ ಮಾಡುವ ದ್ರೋಹ. ಧಿಕ್ಕರಿಸುವಂತಹ ಸಂದಿಗ್ಧ ಏನಾಯ್ತು ತಾಯಿ? ಆಷಾಢನ ಚಿಕಿತ್ಸೆಗೆ ಕಾಡೆಮ್ಮೆಯ ಹಾಲು ಕೊಂಡೊಯ್ಯದಿದ್ದರೆ ಕಠಿಣ ಶಿಕ್ಷೆ ವಿಧಿಸುವುದಾಗಿ ಶ್ರವಣನು ಎಚ್ಚರಿಸಿದ್ದಾನೆ. ಹಾಲು ಕರೆದೊಯ್ಯಲು ನೀವು ಬಿಡುತ್ತಿಲ್ಲ. ನಾವೀಗ ಸಂದಿಗ್ಧದಲ್ಲಿ ಸಿಲುಕಿದ್ದೇವೆ ಮಹಾಪ್ರಭು. ನೀವೇ ನಮಗೀಗ ದಾರಿ ತೋರಬೇಕು. ನಿಮ್ಮನ್ನು ಶ್ರವಣನ ಸೆರೆಯಿಂದ ಬಿಡಿಸಲು ಬಂದವನು ನಾನು. ನಿಮಗೆ ಶಿಕ್ಷೆ ವಿಧಿಸಲು ಬಿಡುವೆ ತಂಗವ್ವ? ನನ್ನಿರುವಿನ ಸುದ್ದಿ ಶ್ರವಣನಿಗೆ ತಲುಪಬೇಕಾಗಿತ್ತು. ತಲುಪಿಸಿಯೂ ಆಯಿತು. ಆರುವ ಮುನ್ನ ಜೋರಾಗಿ ಉರಿಯುವ ಬೆಂಕಿಯಂತೆ ಸಾಯುವ ಮುನ್ನ ಶ್ರವಣನು ವಿಜೃಂಭಿಸಬೇಕಾಗಿದೆ. ಶತ್ರು ಸಮರ್ಥನಾದಾಗಲೇ ಯುದ್ಧಕ್ಕೊಂದು ಕಳೆ, ಗೆಲುವಿಗೊಂದು ಬೆಲೆ. ಆಷಾಢನು ಸಮರ್ಥನಾಗಬೇಕು, ಸಮಬಲದ ಹೋರಾಟ ಮಾಡಬೇಕು. ಇಲ್ಲವೆಂದರೆ ರೋಗಿಯನ್ನು ಕೊಂದ ಅಪವಾದ ನನಗೆ. ಆದ್ದರಿಂದ ನೀವೀಗ ನೀರನ್ನೇ ಕೊಂಡೊಯ್ದರೂ ನಾನು ಅದನ್ನು ಹಾಲು ಮಾಡುತ್ತೇನೆ. ಆ ಹಾಲೇ ಅಮೃತವಾಗಿ ಅವನ ರೋಗ ಗುಣಪಡಿಸಲಿ. ನಿಮ್ಮ ಕೈ ಸೋಕಿದ ಹಾಲು ಅವನ ಜೀವ ಸೆಲೆಯಾಯಿತೆಂದು ಎಲ್ಲರೂ ನಿಮ್ಮನ್ನು ಕೊಂಡಾಡಲಿ. ಹೋಗಿ ಬನ್ನಿ. ಕೃತಾರ್ಥರಾದೆವು ಸ್ವಾಮಿ. ನಮಃ ಶಿವಾಯ. ನಮಃ ಶಿವಾಯ. ಅಪ್ಪಯ್ಯ, ಅವಯ್ಯ, ಸಂದಾಗಿದ್ದೀರಾ? ಅತ್ಯವ್ವ, ಮಾವಯ್ಯ, ಸಂದಾಕಿದ್ದೀರಾ?
ನಿಮ್ಮನ್ನೆಲ್ಲ ನಾನು ನೋಡ್ತೀನೋ ಇಲ್ವೋ ಅಂತ ಅನ್ಸ್ಬಿಟ್ಟಿತ್ತು. ಆದ್ರೆ ಅದ್ಯಾರು ಭಾಗ್ಯ ಕೊಟ್ಬಿಟ್ಟ. ಈ ದಿನ ನಿಮ್ಮನ್ನೆಲ್ಲ ನೋಡೋಕ್ಕಾಗ್ಲಿಲ್ಲ. ಈ ಪಾಪಿ ಸೊಸೆನ ಕ್ಷಮಿಸ್ಬಿಡಿ ಮಾವಯ್ಯ, ಆಶೀರ್ವಾದ ಮಾಡಿ. ಒಡೆಯ, ಪಾಪಿ ಎಣ್ಣೆ, ನನ್ನ ಪಾದ ಮುಟ್ಟೋದಿರ್ಲಿ, ನಮ್ಮ ಮಟ್ಟಿ ಮೆಟ್ಟೋ ಯೋಗ್ಯದಲ್ಲೂ ನಿನಗಿಲ್ಲ. ಹೊಂಟೋಗ್ ದೂರ, ನನ್ನ ಕಣ್ಮುಂದೆ ನಿಂತ್ಕೋಬೇಡ, ಹೊಂಟೋಗು ದೂರ. ಒಡೆಯ, ಏನ್ ಹೇಳ್ತಿದೀಯ ಒಡೆಯ? ಮತ್ತಿನ್ನೇನಮ್ಮ ಹೇಳಿ, ಏನ್ ಹೇಳಿ ನಾನು? ನನ್ನ ಹಟ್ಟಿಲಿ ಏನ್ ನಡೀತಾ ಇದೆ? ಯಾರಿವರು? ನನ್ಗೇನು ತೋರಿಸ್ತಾ ಇಲ್ಲ ಒಡೆಯ, ನಂಗೇನು ತೋರಿಸ್ತಾ ಇಲ್ಲ. ಅಪ್ಪಯ್ಯ, ಯಾಕೆ ಹಿಂಗೆ ಕೂಗಾಡ್ತೀಯ? ಒಸಿ ಸಮಾಧಾನ ಮಾಡ್ಕ. ಬಂದಿರೋದು ಯಾರು? ನನ್ನ ತಮ್ಮ ನೀಲೇಗೌಡ. ಅವನ ಹೆಂಡ್ರು ಸಂಕವನ್ ಕರ್ಕೊಂಡು ಬಂದವನೆ. ಇಂಥ ಹೊತ್ನಾಗೆ ಇಲ್ಲ ಇಲ್ಲ, ಇವನ್ ನನ್ನ ಕಿರಿ ಮಗನೂ ಅಲ್ಲ, ಇವಳು ನನ್ನ ಕಿರಿ ಸೊಸೆನೂ ಅಲ್ಲ. ಯಾರೋ ನಮ್ಮ ಮಟ್ಟಿಗೆ ಬಂದವ್ರೆ, ಮೊದ್ಲು ಇವ್ರನ್ನ ಅಲ್ಲಿಂದ ಕಳಿಸಿ. ಬೇಡ ಮಾವಯ್ಯ, ನಿಮ್ಮ ಬಾಯಿಂದ ಇಂಥ ಮಾತೆಲ್ಲ ಬರಬಾರ್ದು. ನೋಡಿ, ನೀವು ಈಟ್ ದಿನ ಯಾರಿಗೋಸ್ಕರ ಅಂಬಲಿಸ್ತಾ ಇದ್ರೋ ಅವಳೇ ಮಾವಯ್ಯ, ನಮ್ಮ ಸಂಕವ್ವ. ಈ ಅಟ್ಟಿಗೆ ಮಹಾಲಕ್ಷ್ಮಿ ಬಂದಂಗೆ ಬಂದವಳೆ. ಸರಿಯಾಗಿ ನೋಡಿ ಮಾವಯ್ಯ, ನಮ್ಮ ಸಂಕವ್ವ ಬಂದಿರೋದು. ಇವಳು ಕಿರಿ ಸೊಸೆನ, ಸಂಕವನ, ಶರಣೆ ಸಾಧ್ವಿ ಶಿರೋಮಣಿ ಅಂತ ನಾನು ತಿಳ್ಕೊಂಡಿದ್ದೆ. ನಮ್ಮ ಅಟ್ಟಿ ಮಹಾಲಕ್ಷ್ಮಿ ಅಂತ ತಿಳ್ಕೊಂಡಿದ್ದೆ. ಇಲ್ಲ ಇಲ್ಲ, ನಾನು ನಂಬಕ್ಕಿಲ್ಲ. ಕಾಡೆಮ್ಮೆ ಹಾಲಿನ ಅಭಿಷೇಕ ಆಯ್ತು, ಆಡು ಮುಟ್ಟದ ಸೊಪ್ಪಿನ ರಸದಿಂದ ಅಭಿಷೇಕ ಆಯ್ತು, ಅದು ಆಯ್ತು. ಪನ್ನೀರ್ ಅಭಿಷೇಕ ಆಯ್ತು, ಆದ್ರೂ ರೇ ಅನಿಷ್ಟ ಮುಂಡೇವಾ, ಅಷ್ಟಗಂಧದ ಅರಿಷ್ಟ ತಗೊಂಡು ಮಸ್ತಕದಿಂದ ಮೂಷ್ಟದವರೆಗೆ ಉಜ್ರು. ಎಲ್ಲಿ ಆ ಬಲಗಣ್ಣಿನ ಪಕ್ಕ ನರ ಹಿಡ್ದು ಉಜ್ಜು. ಹಾಗೆ ಹಾಗೆ ದ್ರಾವ್ಯ ಮುಂಡೆದೆ, ಏನ್ ನೋಡ್ತಿದೀಯಾ? ಆ ಗಂಧ ತಕೊಂಡು ಆ ಕೈಗೂ ಉಜ್ಜೋ. ಬೆರಳಿಗೆ ಚಾಲನೆ ಬಂತು. ಹಾಕೋ, ಕಾಲಿಗೆ ಹಾಕೋ, ಪಾದಕ್ಕೆ ಪಾದಕ್ಕೆ. ದ್ರಾವ್ಯ ಮುಂಡೆದೆ, ಏನ್ ನೋಡ್ತಿದೀಯಾ? ನೀನು ಆ ಕೈ ಕಾಲುಗಳಿಗೆ ಹಚ್ಚೋ. ಸರಿಯಾಗಿ ನರ ಹಿಡ್ಕೋ. ಬೆರಳುಗಳು ಚಲಿಸ್ತಾ ಇದೆ.
ತಪ್ಲಿ ಬೆರಳುಗಳಿಗೆ ಚಲನೆ ಬರ್ತಿದ್ಯಲ್ಲೋ. ಯಾಕೆ ಮಾವಯ್ಯ ಹಾಗೆ ಮಾತಾಡಿರಿ? ತಬ್ಲಿ ತಬ್ಬಿದ ಮರನೇ ಮುರಿದು ಬಿದ್ದಂಗೆ ಕಾಯೋರೆ ಕಣ್ ಕಿತ್ಕೊಂಡ್ರಂಗಾಯ್ತು. ನಮ್ಮಿಂದ ತಪ್ಪೇನಾಗೈತೆ ಮಾವಯ್ಯ? ಆದರಿಸ್ತೀರಿ ಅಂತ ಹಂಬಲಿಸಿ ಬಂದಿದ್ದೀವಿ. ನಮ್ಮನ್ನು ದಯವಿಟ್ಟು ಅನಾಥರನ್ನಾಗಿ ಮಾಡಬೇಡಿ ಮಾವಯ್ಯ. ಯಾಕಪ್ಪಯ್ಯ? ನನ್ ಗುರ್ತು ನಿಂಗೆ ಸಿಕ್ಕಿಲ್ವಾ? ಗುರ್ತೇ ಸಿಗದಂಗೆ ಬದಲಾದ್ರೆ ನಾ ಹೆಂಗಪ್ಪ ಗುರ್ತಿಡಿಯೋದು? ಏನವ, ನಾ ಏನ್ ತಪ್ಪು ಮಾಡಿದೆ ಅಂತ ಕೇಳ್ತೀಯಲ್ಲ? ಯಾರ ಮಗಳು ನೀನು? ಎಲ್ಲುಟ್ಟಿದೆ? ಮಾವಯ್ಯ, ನಾನು ಸಂಕ್ರಾಯರ್ ಪೋಡಿನ ಸಂಕ್ರಾಯರನ್ ಮಗಳು. ನೀನು ಮೆಟ್ಟದಟ್ಟಿ ನಿನ್ ಗಂಡ ಯಾರು? ದುಂಡೇಗೌಡನ್ ದೊಡ್ಡಿ, ದುಂಡೇಗೌಡ್ರ ಕಿರಿ ಮಗ ನೀಲೇಗೌಡನ್ ಕೈ ಹಿಡ್ದಿವ್ನಿ. ನಿಮ್ಮಪ್ಪ ಕುರುಬ್ ಸೋಲಿಗ, ನಿಮ್ಮ ಮಾವ ಕುರುಬ್ ಸೋಲಿಗ, ನಿನ್ ಗಂಡನು ಕುರುಬ್ ಸೋಲಿಗ. ನಿಮ್ಮಪ್ಪಯ್ಯ ಕಂಚ್ಕಾರನೂ ಅಲ್ಲ, ನಿನ್ ಗಂಡ ಮಾವ ಅಕ್ಸಾಲಿಗರು ಅಲ್ಲ, ತಿಳ್ಕ. ನಮ್ಮ ಮಟ್ಟಿ ಸೊಸೆನಾ ನೀನು? ಇದೇ ನಮ್ಮ ಅರಸಗಿತ್ತಿ ಅವತಾರ? ಅಪ್ಪಯ್ಯ, ಅದು ನಾನು ಹೇಳ್ತೀನಿ. ಮಾತಾಡ್ಬೇಡ ನೀನು. ಮಾತಾಡ್ಬೇಕಾಗಿದ್ದಾಗ ಮಾತಾಡಿ, ಕೇಳಬೇಕಾಗಿದ್ದನ್ನು ಕೇಳಿದಿದ್ರೆ ನಾನಿವತ್ತು ಈ ರೀತಿ ಮಾತಾಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ದಿಟ ಮಾವಯ್ಯ, ನೀವು ಹೇಳ್ತಿರೋದು ದಿಟ್ವೆ. ಆ ಭಗವಂತನ ಕೃಪೆ ಇಲ್ದೆ ಈ ಜಗತ್ನಾಗೆ ಒಂದು ಹುಲ್ ಕಡ್ಡಿನೂ ಅಲ್ಗಾಡಲ್ಲ ಅಂತಾರೆ. ಅಂಥದ್ರಾಗೆ ಆನಂದ್ ಸ್ವಾಮಿ ಕಂಡ್ಬಿಟ್ರೆ ಕೊರಡು ಕೊಂಡ್ರುತ್ತೆ ಅಂತಾರೆ, ಬರಡು ಬೆಳೆಯುತ್ತೆ ಅಂತಾರೆ. ಅಂಥದ್ರಾಗೆ ಈ ಸೋಲಿಗ್ರ ಗೌಡ್ಗೀತಿ ಅರ್ಧಗೀತಿ ಆಗೋದ್ರಾಗೆ ಸೋಜಿಗ್ವೆ ಮಾವಯ್ಯ. ಬಚ್ಚು ಬಾಯಿ. 10 ಕೋಡಿಗೆ ನ್ಯಾಯ ಹೇಳ್ಬೇಕಾದವನು ನಾನು. ನನಗೂ ಭಗವಂತನ ಲೀಲೆ ಮಹಿಮೆ ಎಲ್ಲ ಗೊತ್ತು. ದೇವ ಮಾನವರಿಂದ ಕೇಳಿ ತಿಳ್ಕೊಂಡಿದ್ದೀನಿ. ಭಗವಂತ ನಾನಾ ರೂಪದಲ್ಲಿ ಬಂದು ಓಡಾಡಿರೋದು ನನಗೂ ಗೊತ್ತೈತೆ. ಇದು ಕಲಿಯುಗ. ಈ ಕಲಿಯುಗದಲ್ಲಿ ಎಂಥದ್ದು ನಿನ್ನ ಭಗವಂತನ ಕತೆ? ಮಾವಯ್ಯ, ಪಂಚಭೂತಗಳಿರೋದು ಎಷ್ಟು ಸತ್ಯವೋ ಆನಂದ್ ಮಾದಪ್ಪ ಇರೋದು ಅಷ್ಟೇ ಸತ್ಯ ಮಾವಯ್ಯ. ಕಾಲ ತೀತ್ನಾಗ ನನ್ನ ಅಪ್ಪನಿಗೆ ಯಾವ ಕಾಲವಾದ್ರೆ ಏನು? ನಮ್ದವ್ರನ್ನ ಯಾವತ್ತೂ ಕೈ ಬಿಡೋಕಿಲ್ಲ. ಬಂದು ಅವ್ರ ಕಷ್ಟನ ತೀರ್ಸ್ತಾನ ಮಾವಯ್ಯ. ಸಾಕ್ ನಿಲ್ಸು ನೀನು ಅಧಿಕ ಪ್ರಸಂಗತನವ. ಆ ಭಗವಂತ ಬಂದು ನಿನಗೆ ಭಾಗ್ಯ ಕೊಟ್ಬಿಟ್ನ? ನೀನು ಮಾಡಿರೋ ಅನಾಚಾರ ಮರೆಮಾಚಕ್ಕೆ ಆ ಭಗವಂತನ ಪಾರ್ಪತ್ಯ ಯಾಕೆ ತರ್ತೀಯ? ಜೀವರಸದಿಂದ ಪ್ರೇತಕ್ಕೆ ಜೀವ ಬಂದಾಗಾಯ್ತು. ಶಿಷ್ಯ, ಕಡಿಮೆ ಹಾಲಿನ ತೊಟ್ಟನ್ನ ಸೆಟ್ಕೊಂಡಿರೋ ನಾಲಿಗೆಗೆ ಹಾಕೋ. ಕೈ ಸೆಟ್ಕೊಂಡಿರೋ ನಾಲ್ಗೆ ಸರಿ ಹೋಗ್ತಾ ಇದೆ. ಕೈ ಕೈ ನನ್ನ ಕೈ ಸರಿ ಹೋಗ್ತಿದೆ. ಕಾಲು ಕಾಲು ಸರಿ ಹೋಯ್ತು. ಕಾಲು ಸರಿ ಹೋಯ್ತು. ನನಗೆ ಮಾತು ಬರ್ತಿದೆ. ಮಾತು ಬರ್ತಿದೆ. ನನಗೆ ಮಾತು ಬಂತು. ಅಣ್ಣಾಜಿ, ಅಣ್ಣಾಜಿ, ನಾನು ಮೊದಲಿನ ತರ ಆಗಿಬಿಟ್ಟೆ. ಅಣ್ಣಾಜಿ, ನನ್ನ ಕೈ ಕಾಲೆಲ್ಲ ಚೆನ್ನಾಗಿದೆ. ನಾನು ಮಾತನಾಡುತ್ತಿದ್ದೇನೆ.
ನೋಡಿದ್ರೇನ್ರೋ ಈ ನಾಟಿ ವೈದ್ಯ ಕೊಂಡಗಾರ ಮಂಚಣ್ಣನ ನಾಟಿ ಮದ್ದಿನ ಕರಾಮತ್ತು. ಅಲ್ಲಿ ನೋಡಿ ಗುರುಗಳೇ. ಮಂಚಣ್ಣನವರೇ, ಆಹಾ ಆಹಾ, ನೀವು ಸಾಮಾನ್ಯರಲ್ಲ ಮಂಚಣ್ಣ ಪಂಡಿತರೆ. ನಾವು ರಾಜ್ಯ ವೈದ್ಯರು ಚರಕ ಸುಶ್ರುತರನ್ನು ಆರದು ಕುಡಿದಿದ್ದೇವೆ. ನಮಗೆ ತಿಳಿಯದ ಈ ಚಿಕಿತ್ಸೆ ಬೂಟಾಟಿಕೆ ಹರಳೆಕಾಯಿ ಪಂಡಿತನಿಗೆ ತಿಳಿಯುವುದಾದರೂ ಹೇಗೆ? ಇವನು ಸುಳ್ಳು ಹೇಳುತ್ತಿದ್ದಾನೆ, ನಾಟಕ ಮಾಡ್ತಿದ್ದಾನೆ ಅಂತ ನಿಮ್ಮನ್ನ ಕೇವಲವಾಗಿ ನೋಡಿದ್ವಿ, ಅವಮಾನ ಮಾಡಿದ್ವಿ. ಈಗ ಗೊತ್ತಾಯ್ತು ನಿಮ್ಮ ಸಾಮರ್ಥ್ಯ ಏನು ಅಂತ. ನಿಮ್ಮ ಔಷಧದ ಜ್ಞಾನ ಹಿಮಾಲಯಕ್ಕೆ ಸಮಾನ. ನಿಮ್ಮ ಕೈಗುಣ ವೈಕುಂಠಕ್ಕೆ ಸಮಾನ. ದಯಮಾಡಿ ನಮ್ಮನ್ನ ಕ್ಷಮಿಸ್ಬಿಡಿ. ನಮ್ಮನ್ನು ನಿಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿ ನಿಮ್ಮ ಪಾಂಡಿತ್ಯವನ್ನು ದಾರಿ ಎರೆದು ಕೊಡಿ ಸ್ವಾಮಿ, ದಾರಿ ಎರೆದು ಕೊಡಿ. ಗಂಜಿ ಗತಿ ಇಲ್ದವನ ಮನೇಲಿ ಮೃಷ್ಟಾನ್ನ ಬಿಡ್ದಂಗೆ ಆಯ್ತಿದೆ. ಏನೋ ಇದೆ ಅಂತ ಅವರೇ ತಿಳ್ಕೊಂಡಿರುವಾಗ ಇಲ್ಲ ಅಂತ ನೀವ್ಯಾಕೆ ಹೇಳ್ತೀರಾ? ಹ್ಞೂ ಅನ್ನಿ ಗುರುಗಳೇ. ಬಿಟ್ಟು ಗಂಟೆ ಬಿಟ್ಟವನೇ ಮುಟ್ಟಾಣ. ಆಯ್ತಾಯ್ತು. ಜ್ಞಾನ ಇರೋದೇ ಇನ್ನೊಬ್ಬರಿಗೆ ಹಂಚೋದಕ್ಕೆ. ನನ್ನ ಧ್ಯಾನ ನಿಮಗುಪಕಾರ ಆಗುತ್ತೆ ಅಂದರೆ ಖಂಡಿತ ಧಾರೆ ಎರಿತೀನಿ. ಕೃತಾರ್ಥರಾದ್ವಿ ಗುರುದೇವ. ನೀವು ಕಲ್ತಿರೋದನ್ನ ಮರೆಯೋ ಹಂಗೆ ಮಾಡದೆ ಹೋದ್ರೆ ಅದೇ ನಿಮ್ಮ ಪುಣ್ಯ. ಎರಸ್ಕೊಳ್ಳಿ 30 ವರ್ಷಗಳಿಂದ ನಾವು ಎರಸ್ಕೊಂಡಿದ್ದೇ ಸಾಕಾಗಿದೆ, ಇನ್ನು ನಿಮಗೆ ಬೇರೆ ಎರಿತಾರೆ. ಕೃತಾರ್ಥರಾದೆವು ಗುರುದೇವ, ಕೃತಾರ್ಥರಾದೆವು. ಆಯ್ತು, ಒಳ್ಳೇದಾಗ್ಲಿ, ಹೋಗಿ ಬನ್ನಿ. ತಮ್ಮಲ್ಲಿ ಮತ್ತೊಂದು ಭಿನ್ನಹ ಹೇಳಿ ಸ್ವಾಮಿ. ತಮ್ಮ ಚಿಕಿತ್ಸೆಯಿಂದ ಯುವರಾಜರು ವಿಸ್ಮಯಕಾರಿಯಾಗಿ ಗುಣಮುಖರಾಗಿರುವುದಕ್ಕೆ ಚಕ್ರವರ್ತಿಗಳು ಬಹಳ ಸಂತೋಷ ಪಡುತ್ತಾರೆ. ಈ ಸಂತೋಷಕ್ಕಾಗಿ ನಿಮಗೆ ಭಾರಿ ಸನ್ಮಾನ ಗೌರವ ಸಿಗುವುದು ಖಚಿತ. ಹೌದೌದು. ದಾನ, ದತ್ತಿ, ವಜ್ರ, ವೈಡೂರ್ಯ, ದನ ಕನಕಾದಿಗಳು ಸೂರ್ಯಮಳೆಯಾಗುತ್ತದೆ. ಆಗ ದಯಮಾಡಿ ನಮ್ಮ ಹೆಸರುಗಳನ್ನು ಪ್ರಸ್ತಾಪಿಸುವುದನ್ನು ಮರಿಬೇಡಿ. ಎಲ್ಲಾದ್ರೂ ಉಂಟೆ ನಮ್ಮ ಗುರುಗಳಿಗೆ ಮಾಡೋ ಸನ್ಮಾನದಲ್ಲಿ ನಿಮಗೂ ಸಮಾನ ಅವಕಾಶ ಕೊಡ್ಸೋಣ ಬಿಡಿ. ಸನ್ಮಾನಕ್ಕೆ ಬರೋವಾಗ ಹೆಂಡತಿ ಮಕ್ಕಳಿಗೆ ಹೇಳ್ಬಿಟ್ಟು ಬನ್ನಿ. ಹೇಳೋದು ಯಾಕೆ, ಕರ್ಕೊಂಡೇ ಬಂದ್ಬಿಡ್ತೀವಿ ಬಿಡಿ. ಅವರು ನೋಡ್ಕೊಳ್ಳಿ ನಮ್ಮ ಸನ್ಮಾನನ. ನೋಡ್ಬೇಕಾದ್ದೆ ಯಾಕೆಂದ್ರೆ ಬಾಯಿ ಬಿಡ್ಕೋಬೇಕಲ್ಲ. ಬಾಯಿ ಬಿಡ್ಕೋಬೇಕಾ? ಯಾಕೆ? ಸಂತೋಷಕ್ಕೆ. ತಕ್ಕ ಶಿಷ್ಯರು. ಸ್ವಾಮಿ, ನಾವಿನ್ನು ಬರುತ್ತೆ. ಅಲ್ಲೇ ಅವಿವೇಕಿಗಳ, ಯಾಕ್ರೋ ನನ್ನ ಮರ್ಯಾದೆ ತೆಗಿತೀರಾ? ಮತ್ತಿನ್ನೇನು ಗುರುಗಳೇ, ನಾವಿಲ್ಲಿ ಸ್ಮಶಾನದ ಚಿಂತೆಯಲ್ಲಿರುವಾಗ ಅವರಿಗೆ ಸನ್ಮಾನ ಅಂತ ಸನ್ಮಾನ. ಹನುಮಾನ್ ತಾನೇ ಹಗ್ಗ ತಿಂತಿರುವಾಗ ಪೂಜಾರಿ ಶಾವಿಗೆ ಕೇಳೋದ್ನಂತೆ. ಹಂಗಾಯ್ತು ಇವ್ರ ಮಾತು. ಅದಾಳಾಗೋಗ್ಲಿ, ಮುಂದೆ ನಮ್ಮ ಗತಿ ಏನು ಗುರುಗಳೇ? ಇನ್ನೇನು ನೇಣು ಗಮ್ಮನೆ ಗತಿ. ಮಾವಯ್ಯ, ನನ್ ಮಾದಪ್ಪನ್ ಮ್ಯಾಕಾಣೆ ಯಾವ ಅನಾಚಾರವೂ ನಡೆದಿಲ್ಲ ಮಾವಯ್ಯ. ಅಪ್ಪಯ್ಯ, ನಾ ಹೇಳು ಸ್ವಲ್ಪ ಕೇಳಪ್ಪಯ್ಯ. ಏನೆಲ್ಲ ಹೇಳ್ತಿರೋದು? ಕಣ್ಣಾರೆ ಕಾಣ್ತಿಲ್ವೇ ನಡೆದಿರೋ ಸತ್ಯ? ಕಣ್ಣಾರೆ ಕಂಡದ್ದು, ಮನಸ್ಸಾಗ ಮೂಡಿದ್ದು ಸತ್ಯ ಆಗಕ್ಕಿಲ್ವಲ್ಲ ಮಾವಯ್ಯ? ಯಾವ ಸತ್ಯ ಆಗಲ್ಲ. ಲೇ ಕಾಳ, ನೀನೇ ಹೇಳ್ದಲ್ಲೋ ನೀಲ ಬ್ಯಾಟೆಗೆ ಹೋಗಕ್ಕೆ ಮುಂಚೆ ಕೊಡಬಾರದು ಕಷ್ಟ ಕೊಟ್ಟೋದ ಅಂತ. ನಾನೇ ನನ್ನ ಕಣ್ಣಾರೆ ನೋಡಿ ನಿಂತೀನಿ. ಆ 77 ಮಂಡಲ, ಆ ದಿಗ್ಬಂಧನ, ಅಬ್ಬಬ್ಬಬ್ಬಬ್ಬಬ್ಬಬ್ಬ ನೆನ್ಸ್ಕೊಂಡ್ರೆ ಭಯ ಆಗೋಗ್ತಿದೆ.
ನೀಲ? ಹೂ ಕಣಪ್ಪಯ್ಯ. ಆವಾಗ ನಿನ್ನ ಹೆಂಡ್ರಿಗೆ ಮುಟ್ ನಿಂತಿತ್ತೇನಲ್ಲ? ಅಪ್ಪಯ್ಯ, ಅದು ಕೇಳಿದಕ್ಕೆ ಮಾತ್ರ ಉತ್ತರ ಕೊಡು. ಇಲ್ಲಪ್ಪಯ್ಯ. ಹೇಳವ, ನಿನ್ ಗಂಟ ಬ್ಯಾಟ್ಗೆ ಹೋಗೋವಾಗ ನಿನಗೆ ಮುಟ್ ನಿಂತಿತ್ತ? ಅದೇ ಬ್ಯಾಟೆಯಿಂದ ಅವನು ಬರೋಷ್ಟೊಳಗಾಗಿ ನಿನಗೆ ವೈಭೋಗ, ಐಶ್ವರ್ಯ, ಜೊತೆಗೆ ಸಂತಾನ ಬೇರೆ. ಯಾರು ಕೊಟ್ಟಿದ್ದು? ಆ ಭಗವಂತ ಕೊಟ್ಟ ನಿನಗೆ? ಕೇಳಿದ್ರೇನ್ರೋ? ಇದನ್ನ ನಾನು ನಂಬೇಕಾ? ಅಪ್ಪಯ್ಯ, ಅದು ಸಾಕು, ನಿಲ್ಲಿಸ್ಲ. ನೀವು ಒಪ್ಕೋಬಹುದು, ಆದ್ರೆ ನಾವು ಒಪ್ಪಕ್ಕಿಲ್ಲ. ಮೋಡ ಕಟ್ಟದೆ ಮಳೆ ಆಯ್ತದ? ಬೀಜ ಬಿತ್ತದೆ ಮರ ಹುಟ್ಟದ? ಗಂಡಸಿನ ಸಂಘ ಇಲ್ದೆ ಹೆಂಗಸು ಗರ್ಭವತಿ ಆಯ್ತಳ? ಇಂಥದ್ದು ಈ ತರ ಮೇಲೆ ನಡೆಯೋ ಮಾತೇ ಇಲ್ಲ. ಯಾಕಾಗಕ್ಕಿಲ್ಲ? ಕುಂತಿಗೆ ಕರ್ಣ ಹುಟ್ಲಿಲ್ವೇ? ಅಂಜನಾದೇವಿಗೆ ಹನುಮಂತ ಹುಟ್ಲಿಲ್ವೇ? ಹೌದೌದು, ಅವರೆಲ್ಲ ಸತ್ಯವಂತ ಶಿರೋಮಣಿಗಳು. ಅವ್ರಂಗೆ ನಾವಾಗಕ್ಕಾಯ್ತದ? ನಾನು ಸತ್ಯವಂತಲೆ ಮಾವಯ್ಯ. ನಿಮ್ ಕೈ ಮುಗ್ ಬೇಡ್ಕೋತೀನಿ ಮಾವಯ್ಯ. ಯಾರ್ಯಾರೋ ಹೇಳಿದ ಮಾತನ್ನ ನಿಮ್ ಕಿವಿಗೆ ಹಾಕೊಂಡ್ಯಾಡಿ ಮಾವಯ್ಯ. ನಿಮ್ಮಿಂದ ತುಂಬಾ ಜನ ಹೆಣ್ಮಕ್ಳು ಬಾಳು ಬೆಳಕಾಗೈತೆ, ಅವ್ರ ನ್ಯಾಯ ಸಿಕ್ಕೈತೆ. ಆದ್ರೆ ನಿಮ್ ಹಟ್ಟಿ ಸೊಸೆಗೆ ಅನ್ಯಾಯ ಮಾಡಿ ಅನ್ಮಾನ್ಸೋ ಅಪಕೀರ್ತಿ ನಿಮಗ್ ಬರೋದ್ ಬ್ಯಾಡ ಮಾವಯ್ಯ. ನಾನು ಈ ಹಟ್ಟಿ ಸೊಸೆ, ನನ್ನ ಈ ಹಟ್ಟಿ ಸೊಸೆ ಅಂತ ಒಪ್ಕೊಳ್ಳಿ ಮಾವಯ್ಯ, ಒಪ್ಕೊಳ್ಳಿ ಮಾವಯ್ಯ. ನೀನಂತ ಸತ್ಯವಂತಳೆ ಆಗಿದ್ರೆ ನಿನ್ನ ಸತ್ಯ ನನಗೂ ತೋರಿಸು, ಆಗ ನಾ ಒಪ್ಕತೀನಿ.